ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಕ್ಲಬ್ಬಲ್ಲಿ ಏನೆಲ್ಲ ಆಗುತ್ತೆ, ತುಂಬ ವಿಶೇಷತೆಗಳಿದೆ. ಅದನ್ನೆಲ್ಲ ನನ್ನ ವ್ಲಾಗ್ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ. ನಾನು ಆಗಲೇ ಹೇಳ್ದಾಗೆ ಸರ್ಪ್ರೈಸ್ ಇದೆ ಅಂತ ಹೇಳಿದೆ. ಏನು ಸರ್ಪ್ರೈಸ್ ಅಂತಂದರೆ, ಇವತ್ತು ನಮ್ಮ ಕ್ಲಬ್ಗೆ ಸ್ಟಾರ್ ಸುವರ್ಣ ಚಾನಲ್ ಅವರು ಬರ್ತಾ ಇದ್ದಾರೆ. ಮೈಸೂರಿಂದ ಒಂದು 2 ಕ್ಲಬ್ನ ಅವ್ರು ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ರು. ನಾವು ಈ ಫಂಕ್ಷನ್ನ ಕಲ್ಯಾಣಿ ಹೋಟೆಲಲ್ಲಿ ಇಟ್ಕೊಂಡಿದ್ವಿ. ಅಲ್ಲಿಗೆ ನಾವು ಹೊರಟ್ವಿ. ನಾವು ಕಲ್ಯಾಣಿ ಹೋಟೆಲ್ಗೆ ಬಂದ್ವಿ. ಬಂದ ಮೇಲೆ ಆ್ಯಸ್ ಯೂಶುವಲ್ ನಮ್ಮದು ವೀಡಿಯೋಸ್ ಮತ್ತು ಫೋಟೋಸ್ನೆಲ್ಲ ನಾವು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಸುವರ್ಣದವರು ನಮ್ಮ ಸನ್ಮತಿನ ಸೆಲೆಕ್ಟ್ ಮಾಡೋಕ್ಕೆ ಮೇನ್ ರೀಸನ್ ನಮ್ಮ ಸನ್ಮತಿಯ ಅಧ್ಯಕ್ಷರು ಸವಿತಾ ಗೋವಿಂದಗೌಡರು. ಇವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನಮ್ಮ ಸನ್ಮತಿ ಬಗ್ಗೆ ಆ್ಯಕ್ಟಿವಿಟೀಸ್ ಬಗ್ಗೆ ತಿಳಿಸಿದ್ದಕ್ಕೆ ಅವರು ಬಂದಿದ್ದು. ಅದೇ ಮೇನ್ ರೀಸನ್. ಈಗ ಬಂದಿರೋರನ್ನ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಸುವರ್ಣ ಚಾನಲಿಂದ ಬಂದಿದ್ದಾರೆ. ಪ್ರೋಗ್ರಾಮ್ನ ನಡೆಸ್ಕೊಡಕ್ಕೆ ಬಂದಿದ್ದಾರೆ. ಅವರಿಗೆ ಬೊಕ್ಕೆ ಕೊಟ್ಟು ನಾವು ವೆಲ್ಕಮ್ ಮಾಡಿದ್ವಿ ಆ್ಯಂಡ್ ಅವ್ರನ್ನ ಆಡಿಟೋರಿಯಮ್ಗೆ ಕರ್ಕೊಂಡೋದ್ವಿ. ಆಲ್ರೆಡಿ ನಮ್ಮ ಲೇಡೀಸ್ ಎಲ್ಲ ರೆಡಿಯಾಗಿ ಕೂತಿದ್ರು. ಫಂಕ್ಷನ್ ಸ್ಟಾರ್ಟ್ ಆಗಲಿ ಅಂತ ಕಾಯ್ತಾ ಇದ್ರು. ಸ್ಟಾರ್ಟ್ ಆಯಿತು. ನಿಮ್ಮ ಫೇವರೆಟ್ ಆಕ್ಟರ್ಸ್ ಯಾರ್ಯಾರಿದ್ದಾರೋ ಅವ್ರ ಜೊತೆ ಭೇಟಿ ಮಾಡುವಂತ ಅವಕಾಶ ಕೊಡುವಂತ ಒಂದು ಪ್ಲಾಟ್ಫಾರ್ಮ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಈಗ ನೀವು ಯಾವ್ದಾದ್ರು ಕ್ಲಬ್ ಹೋಗಿರ್ತೀರಾ, ಅಲ್ಲಿ ಕಾರ್ಯಕ್ರಮಗಳಾಗ್ತಾ ಇರುತ್ತೆ, ನಡೀತಾ ಇರುತ್ತೆ. ಬಟ್ ನಾವು ಅದರ ಕಾರ್ಯಕ್ರಮಗಳ ಜೊತೆಗೆ ನಿಮ್ಮ ಮನೆಗೆ ಬಂದು ನಿಮ್ಮ ಮನದಂಗಳಕ್ಕೆ ಇಳಿದು ನಿಮಗೆ ಪ್ರೋತ್ಸಾಹ ನೀಡುವಂತ ಒಂದು ಲೇಡೀಸ್ ಕ್ಲಬ್. ಓಕೆನಾ? ಇದರಲ್ಲಿ ಫಸ್ಟ್ ಸ್ಟಾರ್ ಸುವರ್ಣ ಲೇಡೀಸ್ ಕ್ಲಬ್ ಬಗ್ಗೆ ಎಲ್ಲ ಅವರು ಫುಲ್ ಡೀಟೇಲಿಂಗ್ ಆಗಿ ಹೇಳಿದ್ರು. ಎಲ್ಲ ಹೇಳಾದ್ಮೇಲೆ ಪ್ರೋಗ್ರಾಮ್ಸ್ ಎಲ್ಲ ಮುಗಿದ್ಮೇಲೆ ಗೇಮ್ ಕೂಡ ಇತ್ತು. ಒಂದು 2-3 ಗೇಮ್ಸ್ ಆಡಿಸಿದ್ರು. ಫಸ್ಟು ಒಂದು ಮ್ಯೂಸಿಕಲ್ ಚೇರ್ ಆಡಿಸಿದ್ರು. ಅದರಲ್ಲಿ ನಾನು 4th ಪ್ಲೇಸ್ ಬಂದೆ. ಬಟ್ ಪ್ರೈಸ್ ಇಲ್ಲ. ಟಾಪ್ 3 ಅವ್ರನ್ನ ಸೆಲೆಕ್ಟ್ ಮಾಡಿ ಪ್ರೈಸ್ ಕೊಟ್ಟರು. ಆ್ಯಂಡ್ ಗೇಮ್ ಆಡೋದೇ ಒಂಥರ ಖುಷಿ. ಸೋಲು ಗೆಲುವು ಇದ್ದಿದ್ದೆ. ಆ್ಯಂಡ್ ರೂಪಾ ಪಾಪ ಫಸ್ಟೇ ಔಟ್ ಆಗೋದ್ಲು. ಆ್ಯಂಡ್ ನಮ್ಮ ಅಮ್ಮನೂ ಔಟ್ ಆದರು, ನಮ್ಮ ದೊಡ್ಡಮ್ಮನೂ ಔಟ್ ಆದರು. ಆ್ಯಂಡ್ ನಾನೊಬ್ಬಳೇ ಮಿಕ್ಕಿದ್ದು. ಆ್ಯಂಡ್ ನಾನು 4th ಪ್ಲೇಸಿಗೆ ಬಂದೆ. ಗೇಮ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಚೆನ್ನಾಗೂ ಆಡಿಸಿದ್ರು. ಒಂಥರ ರಿಲ್ಯಾಕ್ಸಿಂಗ್ ಮತ್ತು ಮೈಂಡ್ ಫ್ರೆಶ್ ಆಯಿತು ಆಡಿ. ಆ್ಯಂಡ್ ಇದು ಫಸ್ಟ್ ಗೇಮ್ ಆಡಿಸಿದಾಗ ಬಂದಿದ್ದು ಪ್ರೈಸು. ರೂಪನ್ ಟೀಮಿಗೆ ಬಂತು ಪ್ರೈಸ್ ಅದು. ಆ್ಯಂಡ್ ಅದೆಲ್ಲ ಮುಗಿದ್ಮೇಲೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕಲ್ಲ. ಅವರೇ ಫುಲ್ ಒಂದು ಮ್ಯೂಸಿಕ್ ಹಾಕಿ ಫುಲ್ ಡ್ಯಾನ್ಸ್ ಮಾಡಿಸಿದ್ರು. ಫುಲ್ ಖುಷಿ ಪಡ್ತಾಯಿದ್ರು. ಇಂಥ ಎನರ್ಜೆಟಿಕ್ ಲೇಡೀಸ್ನ ನಾನು ನೋಡೇ ಇಲ್ಲ. ನಿಮ್ಗೆ ಹ್ಯಾಟ್ಸ್ ಆಫ್ ಅಂದ್ಕೊಂಡೆಲ್ಲ ಫುಲ್ಲು ನಮಗೆ ಇನ್ನೂ ಪ್ರೋತ್ಸಾಹ ಮಾಡ್ತಿದ್ರು. ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ರು. ಅಲ್ಲಿ ಇದು ಒಂದು ಚಿಕ್ಕ ಝಲಕ್ ಇಲ್ಲಿ ಹಾಕಿದ್ದೀನಿ. ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ನಾವು ಫೋಟೋಸ್ ತೊಗೊಂಡ್ವಿ. ನಮಗೆ ಮೆಮೊರಿಯಾಗಿ ಉಳಿಯೋದು ಫೋಟೋಸೇ. ಫೋಟೋಸ್ನೆಲ್ಲ ತೊಗೊಂಡ್ವಿ ನಮ್ಮ ಗ್ರೂಪ್ ಜೊತೆ ಮತ್ತು ಆ್ಯಂಕರ್ ಜೊತೆ ಎಲ್ಲರೂ ಸೆಲ್ಫಿ ತೊಗೊಂಡ್ವಿ. ಆ್ಯಂಡ್ ಇನ್ನೊಂದು ವಿಶೇಷತೆ ಏನಂತಂದರೆ, ನಾವು ರಿಟರ್ನ್ ಗಿಫ್ಟ್ ಅಂತ ಬಂದವರಿಗೆಲ್ಲ ನಾವು ಗಿಡಗಳನ್ನ ಕೊಟ್ವಿ. ಗಿಡನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೋದರು. ಪ್ರೋಗ್ರಾಮು ಮುಗೀತು. ಆ್ಯಂಡ್ ಎಲ್ಲ ಹೋದರೂ ಗ್ರೂಪನ್ನು ವೆಯ್ಟ್ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಅವಳಿಗೆ ಸಡನ್ನಾಗಿ ಮೀಟಿಂಗ್ ಇರುತ್ತೆ. ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಹೊರಟ್ವಿ. ಮೀಟಿಂಗ್ ಮುಗಿಸ್ಕೊಂಡು ಇವಾಗ ಹೊರಡೋದು ಸಮಯ ಬಂತು. ನೋಡೋ ಮುಂಚೆ ಮರಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಡೇ ಹೇಗಿತ್ತು ಅಂತ ನಮ್ಮ ರೂಪನ ಬಾಯಲ್ಲಿ ಕೇಳಿ. ಇವತ್ತು ಡೇ ತುಂಬ ಸೂಪರ್ ಆಗಿತ್ತು, ಹಾಗೆ ಫ್ರೂಟ್ಫುಲ್ ಡೇ ಅಂತಲೇ ಹೇಳಬೇಕು. ಫ್ರೆಂಡ್ಸ್, ಡೋಂಟ್ ಫರ್ಗೆಟ್ ಟು ಶೇರ್, subscribe and like Vinoo's Lifestyle YouTube channel. Okay, thank you all. Bye.